ಯಪ್ಪ ದೇವ್ರ, ನಾ ಮೀನಾಕ್ಷಿ ಮನ್ಯಾಗ ಇದ್ದಿದ್ದೇನಾರ ಈಕಿ ಗೊತ್ತಾತಂದ್ರ ಆ ಮೀನಾಕ್ಷಿ ಮನಿ ಬಾಕಲಾಗ ನಿಂತು ಆಕಿ ಗಂಡ ಗೊತ್ತಾಗುವಂಗ್ ಮಾಡಿ ಆಮೇಲೆ ರಂಪ ರಾಮಾಯಣ ಮಾಡಿಬಿಡ್ತಾಳ. ಹೆಂಗಾರ ಮಾಡಿ ಈಕಿಗೆ ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಹೇಳಿ ಮಾತಾಡಿಸ್ಬೇಕು. ಹಂಗ ಮಾಡ್ಬೇಕು ತಡಿ. ಎಲ್ಲಿ ಹೋಗಿದ್ರಿ ಬಗೊಳ್ರಿ? ಏ ಗಂಡನ ದೇಟ್ರು ಕಿಮ್ಮತ್ತೈತೆ ನಿನಗ? ಬಾಗಲ್ದಾಗ ನಿಂತು ಬಾಯ್ ಮಾಡಕತ್ತೀಯಲ್ಲ, ನಡಿ ಒಳಗ ಮಾತಾಡೋಣ ಅಲ್ಲೇ. ಈಗ ಹೇಳ್ರಿ, ಇಲ್ಲೇ ಕುಂದ್ರಿ ಹೇಳ್ರಿ. ಇಲ್ಲಿ ಮಾತಾಡೋಕ್ಕಿಂತ ಬಾಗಲ ನಿಂತ ಮಾತಾಡ್ತಿದ್ವಲ್ಲ, ಅದು ಹೋಗ್ಲಿ ಬಿಡು. ಈ ಕೆಲಸ ಇತ್ಲಿ ಅಂದ್ರ ಆ ಬಾಜು ಊರ್ನಾಗ ಅದು ಯಾರ್ದ ಏನ ಕೆಲಸ ಇತ್ತಂತ ಹೋದೆ. ಅಲ್ಲಿ ಮಣ್ಣಿತ್ತು. ಹೋದಾರ ಅವ್ರ ಮನ್ಯಾಗ ಉಳ್ಕೊಂಡ್ಬಿಟ್ಟೆ. ಫೋನ್ ಹಚ್ಬೇಕಂದೆ, ಫೋನು ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ನಂದು. ಹಂಗಾಗಿ ಬೇರೆ ಫೋನ್ಲೆ ಮತ್ತೇನು ಹಚ್ಚೋದು, ಇರ್ಲಿ ಬಿಡು. ನಾನು ಏಂತಿ ಏನು ಅನ್ನಂಗಿಲ್ಲ. ತೀರಾ ಏನು ಒಂದ್ ರಾತ್ರಿಗೆ ನಾನು ಏಂತಿ ಜಗಳ ಮಾಡಂಗಿಲ್ಲ ಅಂತ ನಾ ಮಾಡಿದ್ದೆ. ನೋಡಿದ್ರೆ ನೀನ್ ರಣಚಂಡಿ ಅವತಾರ ತಾಳಿ ಇಲ್ಲೇ ಬಾಗಲ್ದಾಗ ನಿಂತಿಯಲ್ಲ. ಏನ್ ಹೇಳ್ತೀರಿ? ಒಂದಕ್ಕೊಂದ್ ಸಂಬಂಧ ಐತಿ? ಮಣ್ಣಿಗೆ ಹೋಗಿದ್ರಂತ? ಯಾರ ಮಣ್ಣಿಗೆ ಹೋಗಿದ್ರಿ? ಅಲ್ಲ, ಅದು ಆ ಯಂಕಪ್ಪ ಸತ್ತಿದ್ದ. ಅಯ್ಯೋ, ಯಂಕಪ್ಪ? ಯಾ ಯಂಕಪ್ಪ ಹೇಳ್ರಿ? ಅದಲ್ಲಿ ಎಣ್ಣೆ ಅಂಗಡಿ ಯಂಕಪ್ಪ. ಅವ ಸತ್ಬಿಟ್ಟ ಪಾಪ. ಅದೇ ಬೇಜಾರಾತು. ಹಿಂಗ ಅಂತಂದೆ ಕರೆದು ಬಿಟ್ಲೆ ಹೋದೆ. ಅಲ್ಲಿ ಮಣ್ಣು ಮಾಡಿ ಎಲ್ಲ ಮುಗಿಸಿ ಬರುವಷ್ಟೊತ್ತಿಗೆ ಇಷ್ಟೊತ್ತನ ಆಗಿಬಿಡ್ತು. ಅವ್ರ ಮನೆಯವ್ರ ಗುಳಾಟ ನೋಡಕ್ ಆಗ್ಲಿಲ್ಲ ನಿನ್ನೆ. ಹಂಗಾಗಿ ಅಲ್ಲೇ ಉಳ್ಕೊಂಡು ಸಮಾಧಾನ ಮಾಡಿ ಕಸ್ಲೆ ಏನೈತ್ ಕೈಯಾಗ ಮಾಡಕ್ ಕೆಲಸ ಒಂದ್ ಸ್ವಲ್ಪ ಅಡ್ಡಾಡಿ ಮಾಡಿಕೊಟ್ಟು ಬಂದೆ ಈ ಕಡೆ. ಪಾಪ ಪಾಪ, ಇನ್ನು ಮಕ್ಕಳು ಸಣ್ಣ ಇದ್ದು ಬಿಡ್ರಿ. ದೇವ್ರು ಏನಪ್ಪ ಎಂತೆಂತಾರನ್ನು ಒಯ್ತಾನಂತ. ನಾನು ಏನು ಅವಕ್ಕೆ ಸಾಕಾಗಿರ್ತದ ಜಲಮ ವಯಸ್ಸಾಗಿ ನಾ ಸಾಯ್ಬೇಕಪ್ಪ ದೇವ್ರೆ ಅಂತೇಳಿ ಅಂತಿರ್ತಾವ. ಅಂತಾವ್ ನಿನ್ನೂ ಭೂಮಿ ಮ್ಯಾಗ ಇಟ್ಟಿರ್ತಾನ. ಈಗ ಹರಿಯದ್ಬಿರ್ತಾವ, ಒಳ್ಳೆ ಬಾಳೆ ಬದುಕು ಟೈಮ್ನ್ಯಾಗ ಕರ್ಕೊಂಡ್ಬಿಡ್ತಾನಪ್ಪ. ಅಯ್ಯೋ ದೇವ್ರೆ, ಯಪ್ಪ ದೇವ್ರೆ, ಹೆಂಗಪ್ಪ ಅದೇ. ಅದು ಹೋಗ್ಲಿ ಬಿಡ. ಸತ್ ಹೋದ ಇದ್ದರ ಬಗ್ಗೆ ಯೋಚನೆ ಮಾಡಿಲ್ಲ. ಈಗ ನಮ್ಮ ತಂಗಿಗೆ ಫೋನ್ ಹಚ್ಚು, ನಾ ಹಚ್ಕೊಡ್ತೀನಿ. ಫೋನ್ ಹಚ್ಚು, ನಿಮ್ಮ ಅಣ್ಣಗೆ ಭಾಳ ಆರಾಮಿಲ್ಲ ಅಂತ ಹೇಳ ನೋಡಕ್ ಬರ್ತೀನ ಅಂತ ಕೇಳು. ಆಮ್ಯಾಗ ಬಂದು ಕಾಸ್ಲೆ ಹಿಂಗ ಲಾಸ್ಟಿಗೆ ಒಂದ್ಸಲ ಮಗನ್ ಮದ್ವಿ ನೋಡಿ ಸಾಯ್ಬೇಕನ್ನೋ ಆಸೆ ಭಾಳ ಕಣ್ಣೀರ್ ಹಾಕಿ ಬೇಜಾರು ಮಾಡ್ಕೊಳಕತ್ತಾನ. ಆರಾಮಿಲ್ಲ, ಅವ್ರಿಗೆ ಯಾಕ ಚಿಂತಿ ಮನ್ಸಿಗೆ ಹಚ್ಕೊಂಡಾರ ಅಂತ ಹೇಳು. ಅಯ್ಯೋ ಹೋಗ್ಲಿ ಬಿಡ್ರಿ, ಏನ್ ಅವ್ರ ಆಸ್ತಿ ಅಲ್ಲ, ಕೊಟ್ರಾತ್ ಬಿಡ್ರಿ ಹೋಗ್ಲತ್ತಾಗ. ಅದಕ್ಕೆ ಯಾಕೆ ಮದ್ವಿ ಮಾಡೋ, ಅದನ್ನ ಮಾಡಿ ಇದನ್ನ ಮಾಡಂತಿರತ್ತಾಗ. ಮತ್ತೆ ಯಾಕೆ ನನ್ನ ಮಗ ಬೇಕಾದಂಗೆ ಕನ್ಯೆ ಸಿಗತೈತಿ, ಅಕ್ಕಿ ಮಗಳನ್ನ ಯಾಕೆ ತಗೋಬೇಕು? ಅಯ್ಯೋ ದೇವ್ರಿ, ಆಸ್ತಿದ್ ಒಂದ ವಿಚಾರ ಅಲ್ಲ. ನಮ್ಮ ತಂಗಿ ಮಗಳನ್ನ ತಗೊಳ್ಳೋನು ನನ್ನ ಮಗ್ಗ ಅಂತ ಅಷ್ಟೇ, ಮತ್ತೊಂದು ಏನಿಲ್ಲ. ಏನು ಮದ್ವಿ ಮಾಡಿದ್ರೆ ಆತಪ್ಪ ಆತಾಗ. ಆಯ್ತು ತಗೋರಿ, ಹಾಸ್ತೇನೆ. ಅತ್ತಿಯರ ತಗೋರಿ ಚಾ. ತಾರ್ವಾಯಿರಿ, ಎಷ್ಟೊತ್ತ ಚಾ ಕುಡಿಬೇಕು ಅನ್ಸಾಕತ್ತಿ. ಕೇಳ್ಬೇಕಂತ ಮಾಡಿದ್ನಿ, ಯಾಕ ಪುಣ್ಯಕ್ಕೆ ತಂದೆಲ್ಲ. ಹ್ಞೂನ್ರಿ ಅತ್ತಿಯರ, ಅದ ಬಾಂಡೆ ಎಲ್ಲ ತಿಕ್ಕಾಕೊಂಡಿದ್ನಿ ರೀ. ಬೆಳಿಗ್ಗೆ ಮಾಡಿದ ಚಾ ಉಡ್ದ ಬರ್ಯಾಗ ಹಂಗ ಉಳ್ದು ಬಿಟ್ಟಿತ್ರಿ. ಮತ್ತೆ ಇದಂತ ಮುಸ್ರಿ ಚೆಲ್ಲಾಕ ಮನಸ್ಸು ಹೆಂಗ್ ಬರ್ತೈತ್ರಿ, ಅದಕ್ಕೆ ಒಟ್ಟು ಬಿಸಿ ಮಾಡ್ಕೊಂಡ್ ತಂದು ಕೊಟ್ಬಿಟ್ಟೆ ನಿಮ್ಗೆ. ಏನ ಮುಸ್ರಿ ಚೆಲ್ಲಾಕಂತ ಇಟ್ಟಿಚ್ಚ ನಂಗೆ ಬಿಸಿ ಮಾಡ್ಕೊಂಡ್ ಬಂದಿಯೇನ? ಅಯ್ಯೋ ಮುಸ್ರಿ ಚೆಲ್ಲಾಕ ಇಟ್ಟಿಲ್ರಿ ಅತ್ತಿಯರ. ಈಗ ಅಷ್ಟು ಬಾಂಡೆ ತಗೊಳಕತ್ತಿದ್ನಿ ತಿಕ್ಬೇಕಂತೇಳಿ. ಬಾಂಡೆ ಅಷ್ಟು ತೊಳಿಬೇಕಂತ ತಗೊಳ್ಳೋ ಹೊತ್ನ್ಯಾಗ ಅದ್ರಾಗ ಒಟ್ಟು ಚಾ ಇತ್ತು. ಏನು ಮಾಡೋದು ಇದು ನಾನು ಹೊತ್ನ್ಯಾಗ. ಮತ್ತೆ ನೀವು ಹೆಂಗಿದ್ರೆ ಚಾ ಕುಡ್ತಿರಲ್ಲ, ಈಗಾದ್ರೂ ಕೇಳ್ತಿದ್ರಿ, ಅದಕ್ಕೆ ಬಿಸಿ ಮಾಡ್ಕೊಂಬಂದೆ. ತಗೋರಿ ಕುಡೀರಿ. ಕೊರಿ ಮಾರಿ ಈರಿ, ಹಾಲು ಹಾಕಿಟ್ಟಿದ್ದೆ ಬಿಸಿ ಮಾಡಿ ಹೊಳ್ಳೊಳ್ಳೆ ಕುಡಿಯಂಗಿಲ್ಲ ನಾ ಅಂತ ನಿಮ್ಗೆ ಗೊತ್ತೈತಿ. ಈಗ ಮತ್ತೆ ಚಾ ತಂದಿ ಏನು ನನಗದನ್ನ? ಹೋಗು ಮುಸ್ರಿ ಬಾನಿಗೆ ಆಕಳದ ಇದಕ್ಕೆ ಹಾಕಿ ಹೋಗು, ಬೇರೆ ಚಾ ಮಾಡ್ಕೊಂಬ ಚಲೋ ತೆಂಗು. ಮತ್ತೀಗ ಇದನ್ನ ಚಲ್ಲಿ ಕರೆ ಚಾ ಮಾಡಿಟ್ರೆ ಹಾಲು ಹಾಕಿ ಬಿಸಿ ಮಾಡಿ ಕೊಡುವ ಅಂತಿದ್ದೆ. ಹಾಲು ಹಾಕಿ ಬಿಸಿ ಮಾಡಿ ಇಟ್ಟಿದ್ದೆ, ನಾ ಹೊಳ್ಳೊಳ್ಳೆ ಬಿಸಿ ಮಾಡ್ಕೊಂಡು ತಿನ್ನಕ ಕುಡಿಯಾಕತ್ತಾನೆ. ಹೋಗ ಬೇರೆ ಮಾಡ್ಕೊಂಬರೋಗ. ನಿಮ್ಮ ಮನೆಗೆ ಹೊಳ್ಳೊಳ್ಳೆ ಅದನ್ನ ಕುಡಿತಾರಕಂತೈತಿ, ನಾ ಮನೆ ಕುಡಿದಿಲ್ಲ. ಹೋಗು, ಇಲ್ಲಾಂದ್ರೆ ತಡಿ ಕೆಡಿಸ್ತಿ ಯಾಕ. ಕುಡಿ ಚಾ ಕುಡಿಯೋದ ನೋಟು ಕುಡಿ. ನಂಗೆ ತಂದಿಯಲ್ಲ ನೀ ಕುಡಿ. ಅಯ್ಯೋ ಅತ್ತಿಯರ, ನಾವು ಅಲ್ರಿ ಇಲ್ಲೇ ನಿಂತಿ ಒಟ್ಟು ಕುಡಿಬೇಕು. ಅದನ್ನ ಕುಡ್ದೆ ಅತ್ತಿಯರ. ಅದೇನ ಗಟ್ಟಕ್ಕನ ಒಂದ ಗುಡ್ಕಿಗೆ ಕುಡ್ದಲ್ಲ, ನಿಂದೇನು ಗಂಟ್ಲೈತೆ ಏನೈತದೆ? ಆರೈತ್ರಿ ಅತ್ತಿಯರ. ಅಂದ್ರೆ ಚಾ ಬಿಸಿ ಮಾಡಿದ್ರ ಯಾವಾಗ ನೀನು? ಆರೈತಂದ್ರೆ ಅಡಿಗೆ ಮನೆಯಿಂದ ಇಲ್ಲಿ ತರುದ್ರಾಗ ಆರ್ತು ಅಂದ್ರೆ ಅತ್ತಿಯರ. ಚಾ ಬಿಸಿ ಮಾಡಿ ಇಟ್ಟು ಬಾಂಡೆ ಎಲ್ಲ ತೆಗೆದು ಬಿಟ್ಟು ಹಿಂದಿಟ್ಟು ಬಂದು ಚಾ ಸೋಸ್ಬಿಟ್ಟಿದ್ನಿ ವಾಟೆಕ್. ಮತ್ತೆ ಅಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ನಿಮ್ಗೆ ತೊಗೊಂಬಂದು ಕೊಡು ಮಟ ಆರ್ಬಿಟ್ಟತ್ರಿ. ಜೋಕ್ಮಾರ್ ಜೋಳ ಹೊರ ನನ್ನ ಮಗ್ದು ಹೇಳ್ಬೇಕು, ನಿನಗಲ್ಲ ಹೇಳೋದೇನು? ಅವ ಬಿಟ್ಟಿದ್ ಲೂಜಿದೆಲ್ಲ ಸಾಕಾಗೈತೆ ನನಗೆ. ಬಿಡಾಡಿ ಅಲ್ಲಲ್ಲಿ ಇನ್ನೂ ಅದನ್ನ ಬಿಸಿ ಮಾಡ್ಕೊಂಡು ಬಂದು ಇಟ್ಟು ಎಲ್ಲ ಕೆಲಸ ಮುಗಿಸಿ ತಂದು ನಾನು ಕೊಡಾತೇನ? ಬಿಟ್ಬಿಟ್ಲೆ ಹೊಡೆಯರಿಲ್ಲ ನಿನ್ನ, ಅದಕ್ಕೆ ಮಾಡ್ತಿ ಏನು? ಹೋಗಿ ಚಲೋ ತೆಂಗ್ ಬಿಸಿ 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 ಚಾ ಮಾಡ್ಕೊಂಬ. ಏನಾರ ಆರಿತ್ತೆ ಮಾರಿಗೆ ಹೋಗುತ್ತೇನೆ ಮತ್ತೆ ಹೊಳ್ಳಿ. ಅತ್ತಿಯರ ಏನ? ನನ್ನ ಗೆಳತಿಯರೆಲ್ಲರೂ ಕೇಳಾಕತ್ತಾರ. ಏನು ಉಳಿದಿಚ್ಚ ನಮ್ಗೊಟ್ಟು ಕೊಡ ಅಂತೇಳೆ? ಅದಲ್ರಿ ಅತ್ತಿಯರ, ನನ್ನ ಗೆಳತಿಯರೆಲ್ಲರೂ ಎಲ್ಲಿ ಹೋಗಿದ್ರಿ ಹನಿಮೂನಿಗೆ
ಅಂತೇಳಿ ಅದಕ್ಕೆ ಹೋಗ್ಬೇಕವ್ವ ನಾವು ನಮ್ಮ ಅತ್ತಿಯರು ಹೋಗೋಣ ಅಂತಾರ. ಇದು ಸ್ವಲ್ಪ ಕೆಲಸ ಇತ್ತು ನಮ್ಮ ಮನೆಯವ್ರದ್ದು, ಹೋಗಿಲ್ಲ ಅಂತ ಹೇಳೇನಿ. ಅದಕ್ಕೆ ಅತ್ತಿಯರ ನೀವು ಹ್ಞೂ ಅಂದ್ರೆ ಹೋಗಿ ಬರ್ತೀವಿ. ಅತ್ತಿಯರ ಕರೇನಾ? ಹ್ಞೂ ಅಂದ್ರಿ? ಕೊಡ್ರಿ ಹಂಗೆ ರೊಕ್ಕ ಕೊಡ್ರಿ. ನೀ ಎಲ್ಲಿ ರೊಕ್ಕ ಕೊಡಂದಿ? ಹ್ಞೂ ಅನ್ನಂದಿ. ನಾವು ಹೋಗಿ ಬರ್ತೇವೆ ಅಂದಿ. ಹ್ಞೂ ಅಂದೆ. ಅತ್ತಿಯರ ಹೋಗಾಕ ರೊಕ್ಕ ಬೇಕಲ್ರಿ? ಏಟದಕ್ಕೆ? ಒಂದು 50,000 ಕೊಡ್ರಿ, ನೋಡಿ ಅದ್ರಾಗ ಹಿಡಿತ್ಲೆ ಖರ್ಚು ಮಾಡ್ತೀವಿ. ನೋಡುವ ತಾಯಿ, ಮದುವೆಗೆ ಬೇಕಾದಟ್ಟು ಸಾಲಾಗೈತಿ. ಏನು ನನ್ನಂತೆಲೆ ರೊಕ್ಕ ಇಲ್ಲ. ಸುಳ್ಳ 50 ಕೊಡು 60 ಕೊಡು ಅಂತ ಕೇಳಬೇಡ. ನಿಮ್ಮಲ್ಲಿ ಹೋಗೋ ಅವಶ್ಯಕತೆನೂ ಇಲ್ಲ. ಬೇಕಾದ್ರೆ ಮಂದಿಯವ್ರಿಗೆ ಹೋಗಿ ಬರೋಣ ಅಂದಿದ್ನೆಲ್ಲ, ಹೋಗುನಂತಿ. ಕಾರ್ತಿಕ ಮಾಸ ಚಾಲು ಆತಿಲಿಗೆ ಎಲ್ಲ ಚಂದಾಗಿ ಎಲ್ಲಾರ ಹೋಗಿ ಬರೋಣಂತ. ಆದ್ರೆ ಈಗ ನೀ ಹೇಳ್ದಂಗ ನನಗೆ ಅದನ್ನ ಇದನ್ನ ಕೊಡೋಕ್ಕಾಗೋದಿಲ್ಲ ರೊಕ್ಕ. ಏನು ಹೋಗು. ಬಿಟ್ರೆ ತಲೆ ಮ್ಯಾಗ ಮೆಣಸಿನ ಹಿಂಡಿನ ಅರಿತಾಳಿಕೆ ನಮ್ಮ ಈರಿ. ನಿನ್ನೆ ಗಂಡನ ಮುಂದೆ ಹೇಳಕತ್ತಾಳ, ಇದು ಜೋಕ್ಮಾರ್ ಜೋಳ ಹೊರವ ಇದು ಹೇಳಕತ್ತೈತಿ. ಏನಾತು ಅಂತೇಳಿ ನಾ ಏನಾತು ತೋಳಿಲ್ಲ ಜಂಪರ್ ಹಾಕೊಂಡ್ರ ಅತ್ತಿಯರ್ ಬೈದ್ರ ಸುಮ್ಮನೆ ಅದೀರಿ. ಒಂದು ಮಾತು ಹೇಳಕ್ ಬರ್ತೈತಿ ಇಲ್ಲ ನಿಮ್ಗೆ? ಹಾಕೊಲ್ ಬಿಡ್ ನಾನು ಹಿಂಗೆ ಅಂತೇಳಿ ಏನು ಅನ್ವಲ್ರಿ ಅಂತ ಹೇಳಕತ್ತಾಳ ಈಕೆ. ಆ ಬಾಡ ನನ್ನೇನು ಬಂದು ಕೇಳ್ತಾನ? ಕೇಳಿ ನೋಡು ಬಾಯ ಬೂಟ ಆಡ್ತಾನೆ. ಏನು ಕೇಳಲಿಲ್ಲ, ನಾ ಏನು ಹೇಳಕ್ಕೂ ಹೋಗ್ಲಿಲ್ಲ. ಅರೇ ಸಂತಂದ್ವಕ್ಕ, ಮಾರ್ಕೆಟ್ಗೂ ಜಾರಿ ಸಬ್ಜಿ ಲೇಖಾನಿಕ್ಕು ಅತಿಕೆ ಸಂತಂದ್ವಕ್ಕ. ಯವ್ವ ತಾಯಿ, ನೀವು ಮಾತಾಡಿದ್ರೆ ಕನ್ನಡದಾಗ ಮಾತಾಡುವ, ನನಗೆ ಈ ತಿಳಿಯಂಗಿಲ್ಲ ಒಳಂಗಿಲ್ಲ. ಏನು ಮಾರ್ಕೆಟ್ ಹೊಂಟಿ ಏನ ಅಷ್ಟ ನನಗೇನ ತಿಳಿತ. ಅರೇ ನಮ್ದಿಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕಾಯಿಪಲ್ಲೆಗೆ ತಂದ್ಬಿಟ್ಟು ಅಡುಗೆಗೆ ಮಾಡ್ಬೇಕು. ಅದೇ ನಿಮ್ದಿಗೆ ಬರ್ತೀರಾ ನಮ್ದು ಜೊತೆಗೆ ಅಂತ ಕೇಳಿದ್ದೆ. ಅವ ಮೇರೆ ಸಾತೆ. ಹ್ಞೂನವ ಬರ್ಬೇಕಾಗೈತಿ. ಊರಾಗ ಸಂತೆಯಲ್ಲಿ ಇವತ್ತು ಮತ್ತೆ ಇದು ನನ್ನ ಸೊಸಿನ ಕಳಿಸ್ಬೇಕಂದೆ. ಇದಕ್ಕೆ ಏನು ತರ್ತೈತಿ ಏನು ಬಿಡ್ತೈತಿ ಇದು. ಮತ್ತು ಒಂದಕ್ಕೆ 2 ರೊಕ್ಕ ಕೊಡ್ತಂದ್ರೆ ಏನು ಮಾಡೋದು? ನೋಡ್ತೇನೆ ತಡಿ, ಇಲ್ಲಾಂದ್ರೆ ಅಕ್ಕಿನ ಕಳಿಸ್ತೇನೆ. ನನಗೆ ಈ ಬಿಸಿಲಾಗ ಬರೋಕ್ಕಾಗೋದಿಲ್ಲ. ಅರೇ ಸಂತಂದೋಕ, ನಮ್ದು ಇಲ್ಲಿ ಬತ್ತಾರೆ ಅಲ್ಲ 1 to 2 ರೇಟ್ಗೆ ಹಾಸ್ತಾರೆ ಅವರು. ನಿಮ್ದಿಗೆ ಬಂದ್ಬಿಟ್ಟು ಚೌಕಾಸಿಗೆ ಮಾಡ್ಬಿಟ್ಟು ಕಾಯಿಪಲ್ಲೆಗೆ ತಗೊಂಡ್ಬಿಡಿ. ಹಂಗ ಮಾಡ್ತೇನೆ ತಡಿ. ಅರೇ ನಮ್ದು ಮಗಂದು ಇದಾರೆ ಅಲ್ಲ ಬೇಟಾ, ಬೆಳಗ್ಗೆಯಿಂದ ಜಗಳಾಗೆ ತೆಗೆದ್ಬಿಟ್ಟಿದೆ. ಯಾಕ ಏನಾತ? ಶಾಂತಕ ತೆರೆ ಪಾಸ್ 500 ಹೈ ಕ್ಯಾ ಮಜೆ? ಏನೇ ಏನು? ಅರೇ ನಿಮ್ದು ಹತ್ರ 500 ರೂಪಾಯಿಗೆ ಇದೆಯಾ? ಎಂತ ಹಿಡಿಬಿಟ್ಟಿರ್ಬೇಕು ನೀನು. ಕನ್ನಡದಾಗ ಮಾತಾಡಕ್ ಬಂದ್ರು ಮಾತಾಡೋದಿಲ್ಲಲ್ಲ ನೀವು, ತಿಂಡಿ ಬಿಸಿರು. ಅದೇ ಸಂಥದ್ವಕ್ಕ, ನಾಲ್ಗೆ ದೊಳ್ಳದಿಲ್ಲ, ದಪ್ಪಗೆ ಇದೆ. ಅದಕ್ಕೆ ನಮ್ದಿಗೆ ಬರೋ ಬಸ್ಸಲ್ಲಿ ಜೋರಾಗಿ ಹೇಳ್ಬಿಡ್ತೀವಿ. ಹೋಗ್ಲಿ ಬಿಡುವ. 500 ರೂಪಾಯಿ ಅದಕ್ಕೆ ಬೇಕು ಕೈಪಲ್ ತರಕ. ಅರೇ ನಮ್ದು ಮಗಂದು ಇದಾರೆ ಅಲ್ಲ, ನಿನ್ನೆಯಿಂದ ಜಗಳಾಗಿ ತೆಗೆದಿದ್ದಾರೆ ನಮ್ದು ಜೊತೆ. ಆ ಶಾಲೆದ ಒಳಗಡೆ ಮಾಡಕ್ಕೆ ಕೆಲಸಗೆ ಇಲ್ಲ. ಅವಕ್ಕೆ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. 500 ರೂಪಾಯಿಗೆ ಇಸ್ಕೊಂಡು ಬನ್ನಿ, 500 ರೂಪಾಯಿಗೆ ಇಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಮ್ದು ಮಗಂದು ಗಂಟು ಬಿದ್ದಿದ್ದಾರೆ. ನಮ್ದು ಹತ್ರ ಪೈಸಾಗೆ ಇಲ್ಲ. ನಮ್ದು ಗಂಡ ಹತ್ರ ಕೇಳಿದೆ, ಅರೇ ನಮ್ದು ಮರದ ಹತ್ರನೂ ಹೆಣಗೆ ಇಲ್ಲ ಅಂತೆ. ಶುಕ್ರವಾರ ಬಾಗಲ್ಲ ನಿನ್ ಹೆಣಪಣ ಅನ್ಬೇಡ ನೋಡಿ ನೀನು. अरे शांतनु अक्का, मैं क्या करोगे अम्मा? मेरा नसीब बहुत खराब हुआ, मेरा जिंदगी बर्बाद हुआ. यो यो ये ಹಡಿಬಿಟ್ಟೆ. ಶುಕ್ರವಾರ ದಿನ ಬಾಗಲ್ಲ ಕುಂತ ಅಳಬೇಡ. ನಿನ್ ಹೆಣ ಎತ್ಲಿ. ಎಳ್ಮ್ಯಾಗ ಅಳಬೇಡ ದರಿದ್ರ. ನಮ್ದು ಕಷ್ಟಗೆ ನಿಮ್ದು ಮುಂದೆ ಹೇಳ್ಕೊಂಡ್ರೆ ನಿಮ್ದಿಗೆ ಏನಾದ್ರೂ ಹೇಳ್ತೀರಿ ಅಂದ್ರೆ ನೋಡಿದ್ರೆ ಹಿಂಗೆ ಬೈತಾ ಇದ್ದೀರಿ. ಶುಕ್ರವಾರ ದಿನ ಬಾಗಲ್ಲ ಕುಂತ ಅಳಬೇಡ. ಇವ ಲಕ್ಷ್ಮಿ ಬರೋ ಹೊತ್ತು ಬೆಳಗ್ಗೆ ಎದ್ದು ಒಂದು ಕುಟ್ರಿ ಕುತ್ಕೊಂಡು ದೇವ್ರ ಸಾಮಾನೆಲ್ಲ ತಿಕ್ಕಿ ಚಂದಾಗಿ ಹೂ ಏರಿಸಿ ಚಂದಾಗಿ ಲೋವಾನ ಹಾಕಿ ಹಾಡು ಹೇಳಿ ಪೂಜೆ ಮಾಡೇನೆ. ಅದಕ್ಕೆ ಅಳಬೇಡವಾ ಬಾಗಲ್ಲ ಕುಂತ. ಆಯ್ತು ಬಿಡಿ. ಅರೆ ಸಬ್ಜಿ ತರಕ್ಕೆ ಬರ್ತೀರಿ ನಮ್ದು ಜೊತೆ? ನೀವು ಹೋಗಿರು, ಆಮ್ಯಾಗ ಬರ್ತೇನೆ. ಇವ ಈ ಹಡಿಬಿಟ್ಟು ನಾಳೆ ಮಾತಾಡ್ಸಿದೆ ನೋಡಿ, ಬಾಗಲ್ಲ ಕುಂತ ಹೋಗ್ತತಿ. ಯಾರಿಗಾರ ಕಷ್ಟ ಇದ್ದವರಿಗೆ ಮಾತಾಡ್ಸಿದ್ರ ತುಂಬಿದ ಮನ್ಯಾಗ ಬಂದು ಕುಂತ ಕಷ್ಟ ಹೇಳ್ಕೊಂಡು ಅಳಕತ್ತಿ ಬಿಡ್ತಾವ, ಹೋಗತ್ತಾವ. ಯಾಕಾರ ಕೇಳಿದ್ವಿ ಅಂದಿರ್ಬೇಕು ನೋಡಿ ನಾವು. ಒಂದೊಂದ್ಸಲ ಹಂಗ ಆಗ್ಬಿಡ್ತೈತಿ. ಲೇರಿ ಏನಲೇ ಆಸಾಮಿಗೆ ಹೋದಿನ ಚಾ ಪುಡಿ ತರಾಕ? ಚಾ ಮಾಡ್ಕೊಂಬ ಅಂತ ಹೇಳಿ ಎಷ್ಟೊತ್ತಾತು. ಒಗ್ಗ ನಾನು ಎಲ್ಲಿ ಹಾಲು ಹಿಡ್ಕೊಂತ ಕುಂತ್ಲ ಏನ? ಅಬ್ಬ ತಗೋರಿ ಅತ್ತಿಯರ ಚಾ. ಇದೇನ ಚಾನ ಕಾಣುವಲ್ತಲ್ಲ ಇದ್ರಾಗ? ಅತ್ತಿಯರ ಒಲಿ ಮ್ಯಾಗ ಇಟ್ಟಿದ್ನಿ, ಒಂಚೂರು ಕಸ ಹೊಡ್ಯಾತೀನಿ, ಮರ್ತು ಸುಟ್ಟುಬಿಟ್ಟತಿ. ಸುಟ್ಟು ಇದೇ ಉಳಿದಿತ್ತು. ಇನ್ನು ಅದಿಟ್ಟು ಬಿಟ್ರೆ ಸುಟ್ಟಕತ್ತಂತೆ ಗಬಕ್ನ ಸೋಸ್ಕೊಂಬಂದೆ. ನಿನ್ನ ಏನ್ ಮಾಡ್ಲ ನಾನು? ಒಂದು ಗುಟ್ಟಕ್ಕೆ ಚಾ ನೆಮ್ಮದೇ ಕೊಡವಲ್ಲ ನಾನು. ನೀನು ಏನು ಬಂದತ್ತೆ ಹೋಕಾಲ? ನಿಮ್ಮವ್ ಡಿಂಗ್ರಿ ಬಿಲ್ಲಿ ಕುಣ್ಕಾಲ್ಗಿತ್ತು ಹಿಂಗ ಕಲ್ಸಾಳಂದ್ಲೆ ನಿನಗೆ ಹೋದ್ಮನೆ ಮಾಡಾಕ. ಆತ್ ಬಿಡ್ರಿ, ಈ ಕಸ ಗಿಸ ಹೊಡೆದು ಆಮೇಲೆ ಇನ್ನೂ ಒಂದು ಮಾಡ್ಕೊಡ್ತಾನಂತ. ಯಾವಾಗ ನೋಡಿದ್ರು ನಮ್ಮ ಅವ್ಗ ಬೈತಿರ್ತೀರಿ ನೀವಂತ್ರು. ಮತ್ತಿನ್ನೇನ್ ಮಾಡ್ಬೇಕ? ಮತ್ತೆ ಹೋದ್ ಮನ್ಯಾಗ ಮಗಳ ನಾಟಕಿಲ್ಲ ಅಂದ್ರೆ ಅವ್ಗ ಬೈದು. ಯವ್ವ ಏನವ ನಿಂದ? ಯವ್ವ 500 ರೂಪಾಯಿ ಕೊಡಂಗಿ ಇವತ್ತು. 500? ಎದಕ್ಕೆ 500 ಎದಕ್ಕೆ? ಈಟದಿ ನೀನು ನಮ್ಮ ಅಪ್ಪನ ಕಡೆ ನಾನು 10 ಪೈಸೆ ಕೇಳಬೇಕಾದ್ರೆ ಹೆದರಿ ನಡಕ್ತಿದ್ವಿ ನಮ್ಮ ಅಪ್ಪ ನಮ್ಮ ಅವನಿದ್ರಿಗೆ ನಾವು. ಅಲ್ಲನ ಕೂಡ ಹಾಕ್ತೇವೆ ಮತ್ತೆ ನಿಮಗೆ ರೊಕ್ಕ ಅಂತಿದ್ರು. ನೀನು ಏಕದಮ್ ಬಂದು ಈಟದಿ ಈಟ್ ನೆಲ ಬಿಟ್ಟು ಮ್ಯಾಕಿದ್ದಿಲ್ಲ. 500 ರೂಪಾಯಿ ಕೇಳ್ತೇನ? ಯಾವ ಸಾಲಾಗ ಟ್ರಿಪ್ ಕರ್ಕೊಂಡು ಹೊಂಟಾರ, ಅದಕ್ಕೆ 500 ರೂಪಾಯಿ ಕೊಡ. ನಾ ಅದನ್ನ ಕೊಟ್ಟನಂದ್ರೆ ಅವರೆಲ್ಲ ನಮ್ಮನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರಂತ. ಯಾ ಟ್ರಿಪ್ಪಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮಂದೇವ್ರಿಗೆ ಹೋಗ್ಬೇಕಂತ ಮಾಡೇವಿ ಕಾರ್ತಿಕ ಮಾಸಿಗೆ, ನಾವ ಕರ್ಕೊಂಡು ಹೋಗ್ತೇವೆ. ಶಾಂತಕ್ಕ ಏನ್ ಮಾಡತ್ತೀವ? ಆರಾಮ್ ಸಸಿಕ ಎಂಚ
ಸಂಪ ಬಿಡುವ ಜೀವನ. ಏನ್ ಕೇಳ್ತಿ ನನ್ನ ಸಂಪ? ಅಯ್ಯಯ್ಯ, ಬೆಳಗ್ಗೆ ಈಗ ಉಳ್ಕ ಬಳಕ ಮುಸಿರಿ ಗಿಡ ಚಾ ಕೊಟ್ಟಿದ್ಲ, ಈಗ ನೋಡಿದ್ರೆ ಸುಟ್ಟೋಗಿರೋ ಚಾ ಕೊಟ್ಟಾಳೆ. ಈಗ ಹೋಗಿ ಬಾಸ್ ಹೊತ್ಲೆದ್ದತ್ತದ. ಈಗ ಇನ್ನೊಮ್ಮೇನ ಮಾಡಿ ಕೊಡ್ತಾಳಂತ, ಅವಾಗ ಏನ್ ಮಾಡ್ತಾಳೋ ಗೊತ್ತಿಲ್ಲ. ಯವ್ವ ಕೊಡದೆ, ಫ್ರೆಂಡ್ಸ್ ಕೊಟ್ಟು ಹೋಗುದ ಬೇರೆ, ನೀ ಮನಿ ದೇವರಿಗೆ ಕರ್ಕೊಂಡು ಹೋಗುದ ಬೇರೆ. ನೋಡು ಸುಮಿತ್ರಾ, ರೊಕ್ಕ ಇಲ್ಲ, ನೀನು ಕೇಳಕ್ ಹೋಗಬೇಡ. 500 ರೂಪಾಯಿ ಏನು ಕಮ್ಮಿ ಆತನ? ನೀವು ಸಾಲ ಎಷ್ಟು ಮಂದಿ ಇದೀರಿ? ಅಷ್ಟು ಮಂದಿ 500 ರೂಪಾಯಿ ಕೊಟ್ರೆ ಎಷ್ಟಕತ್ ರೊಕ್ಕ? ಯಾರ್ಯಾರು ಬರಾಕತ್ತಾರ ಸಾಲಾಗ? ನಾವು 8ನೇ ಕ್ಲಾಸ್ 9ನೇ ಕ್ಲಾಸ್ ಅಷ್ಟು ಹೊಂಟಾರ, 7ನೇ ಕ್ಲಾಸ್ನವರು ಹೊಂಟಾರ. ನಾವು 3 ಸ್ಕೂಲ್ನವ್ರು ಹೊಂಟೇವಿ. ಈಗ ನಾ 7ನೇ ಕ್ಲಾಸ್ ಅಲ್ಲ, ನಾವು ಅವರು ಎಲ್ಲರೂ ಹೊಂಟೇವಿ. ಅಯ್ಯೋ, ಒಂದೊಂದು ಕ್ಲಾಸ್ನಾಗ ನೀವು ಏನಿಲ್ಲ ಅಂದ್ರೂ ಒಂದು 55 ಹುಡುಗರು ಅದೀರಿ ನೀವು. ಅದಲ್ಲ 55 ಹುಡುಗರು ಅಂದ್ರ 3 ಕ್ಲಾಸಿಗೆ ಏಟಾತ ರೊಕ್ಕ? ಎಷ್ಟು ದಿನ ಹೊಂಟಿರಿ? ಇವತ್ತೋಗಿ ಒಂದಿನ ಇದ್ದು ಮರನೇ ದಿನ ಬಂದ್ಬಿಡೋದು. ಯವ್ವ ನಾವಲ್ಲೇ ಒಂದೇ ದಿನ ಇದ್ದು ಬಂದ್ಬಿಡಾಕ ಒಂದು ದಿನಕ್ಕೆ 500 ರೂಪಾಯಿ. ಅವ್ರು ಯಾರ್ಯಾರು ಬರಾಕತ್ತಾರ? ಟೀಚರ್ ಬರ್ತಾ ಅದಾರ, ಅವ್ರ ಗಂಡುಗಳು ಮಕ್ಕಳೆಲ್ಲ ಬರಾತಾರ, ಆಮೇಲೆ ಸರ್ಗಳು ಬರಾತಾರ, ಅವ್ರ ಹೆಂಡತಿಯಾರ ಅವ್ರ ಮಕ್ಕಳು ಬರಾತಾರ. ಅಯ್ಯೋ ಕ್ರಹಣ ಐತ್ಲಿ, ಇಷ್ಟು ಮಂದಿ ಮಂದಿ ಎಲ್ಲ ಬರಾಕತ್ತಾರ. ಅವ್ರು 500 ರೂಪಾಯಿ ಇಸ್ಕೊಂಡು ನಿನ್ನ ಒಬ್ಬೇಕಿನ ಕರ್ಕೊಂಡು ಹೊಂಟಾರ. ನೀ ಹೇಳ, ನಮ್ಮವ್ವ ನಮ್ಮ ಅಪ್ಪನ್ನು ಕರ್ಕೊಂಡು ಬರ್ತಾನೆ. ಹಂಗ ನಮ್ಮ ಅಣ್ಣಂದು ಈಗ ಹೊಸದಾಗಿ ಮದುವೆ ಆಗೈತೆ, ಅವರು ಇನ್ನೂ ಎಲ್ಲಿ ಹೋಗಿಲ್ಲ. ನಮ್ಮ ಅಣ್ಣನ ಹೆಂಡತಿನೂ ಕರ್ಕೊಂಡು ಬರ್ತೇನೆ ನಾ ಟ್ರಿಪ್ಪಿಗೆ ಅಂತ ಹೇಳಿ. ಶಾಂತಕ್ಕ ಅಲ್ಲ, ನೀವು ಹೋಗಿರೆ? ಅಲ್ಲಲೇ ರೊಕ್ಕ ಇಲ್ದ ರೂಪಾಯಿ ಇಲ್ದ ಅವ್ರ ಮನಿ ಮಂದಿ ಎಲ್ಲ ಬರಾಕತ್ತಾರ. ಮತ್ ನನ್ನ ಮಗಳು 500 ರೂಪಾಯಿ ಕೊಟ್ಟು ಹೊಂಟಾಳ. ನಾವು ಹೋಗೋರವ ಜೊತೆಗೆ. ಯಾವ ಹಂಗ ಆಗಂಗಿಲ್ಲದೆ? ಹೆಂಗ ಆಗಲ್ಲ, ಹೆಂಗ ಆಗೋದು ಬೇಡ. 1 ರೂಪಾಯಿ ಕೊಡುದಿಲ್ಲ ನಾನು. ಏನ ಮತ್ತೆ 500 ರೂಪಾಯಿ ಆಯ್ತಾಳಂತ? 500 ರೂಪಾಯಿ ಹೋಗ ಮಾಡಕ್ ಹೊರ ಬದಕೈತನೇ ಇಲ್ಲ. ಓದ್ಕೋ ಹೋಗ. ನಾನು ಅಪ್ಪನ ಕಡೆ ಇಸ್ಕೊಂತೀನಿ ಬಿಡು, ಹೋಗ್ಲಿ. ಅಪ್ಪ ಬೆಪ್ಪ ಕೊಟ್ಟಂಗಾತ ಹೋಗ್. ನಿನಗೆ ಏಸ್ ರೊಕ್ಕ ಇದ್ರೆ ಅವ್ರಿಗೆ ಕುಡಿಯಾಕ ಸಾಲಲ್ಲ, ಇನ್ನು ನಿನಗೆ ರೊಕ್ಕ ಬೇರೆ ಕೊಡ್ತಾರ. ಅಲ್ಲಲೇ ಇರಿ, ಏನ್ ಹಿಂಗ ನಿಂದಿರ್ತಿ? ಏನ್ ಮನ್ಯಾಗ ಏನಾರು ಹೊರ ಬದಕ್ ನೋಡ್ತೀಯಲ್ಲ ಇರಿ. ಹ್ಞೂ ಹೊಂಟೆ. ಮತ್ತೇನ್ರಲೇ, ಕೆಲಸ ಮುಗಿಸಿ ಚಾನ ಕುಡಿದು ಬಂದ್ರೇನು ಮನ್ಯಾಗ? ಹೊತ್ತಾಗೈತಿ. ಎಲ್ಲಿ ಚಾ ನಾಷ್ಟ ಮುಗಿಸೇ ಬಂದಿರ್ಬೇಕು. ಮುಗಿಸಿ ಬಂದಿಲ್ಲ ಅಂದ್ರೆ ಏನು ಕೊಡ್ತೀಯನ ಶಾಂತಕ್ಕ? ಹೇಳಿ ನೀನ ನೋಡುನು. ಯಾಕ ಎಂದು ಕೊಟ್ಟೇ ಇಲ್ಲ ನಾನು? ಕೊಟ್ಟಿ ಬಿಡ ಶಾಂತಕ್ಕ, ಹಂಗ ನಕಲಿ ಮಾಡಿದೆ. ಅಂದಂಗ ಶಾಂತಕ್ಕ, ದೀಪಾವಳಿಗೆ ಸೀರೆ ತರಕ್ ಹೋಗ್ಬೇಕಂತ ಮಾಡೇನಿ. ಅದಕ್ಕೆ ನೀ ಏನಾರು ಬರ್ತೀಯನ? ಮತ್ತೆ ನೀ ಹ್ಞೂ ಅಂದೆ ಅಂದ್ರೆ ಮತ್ತೆ ನೀನು ನನ್ನ ಜೊತೆಗೆ ಹೋಗುನಂತ. ಹೋಗ್ಬೇಕಾಗೈತವ, ನನ್ನ ಸೊಸಿಗೆ ಒಂದು ಸೀರೆ ಕೊಡಿಸ್ಬೇಕಾಗಿ ದೀಪಾವಳಿ ಹಬ್ಬಕ್ಕೆ. ಇನ್ನೇನು ಮದುವೆ ಆಗಾರ ತೊಗೊಂಡೇವಿ ಬಿಡ್ಲೇ ನಾವು. ಮೊನ್ನೆ ಮದುವೆಯಾಗ ತೊಗೊಂಡೇವಿ. ಈಗ ಮತ್ತೆ ಸೀರೆ ಅಂದ್ರೆ ನಮ್ಮ ಗಂಡುಗಳು ಕೆರ್ಕೆರ್ಲೆ ಹೊಡಿತಾರ. ಏನು ಮಾಡೋದಂತ ನಾನು. ಮದುವೆಗೆ ದೀಪಾವಳಿಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ. ಶಾಂತಕ್ಕ ಹೌದು, ಮದುವೆಗೆ ನಿನಗೆ ಎಲ್ಲರೂ ನೋಡ್ಬಿಟ್ಟಾರ ಉಟ್ಕೊಂಡಿದ್ದೆ. ಈಗ ಮತ್ತೆ ಅದನ್ನ ದೀಪಾವಳಿ ಉಟ್ಕೊಂತೀಯನ? ಹೌದು, ತಡಿ ದೀಪಾವಳಿಗೆ ಹಂಗಾರ ರೊಕ್ಕ ಇಸ್ಕೊಂತೇನೆ ನನ್ನ ಗಂಡನ ಕಡೆ. ಇಸ್ಕೊಂಡೆ ಹೋಗುನಂತ. ಸೀರೆ ತೊಗೊಂಬರೋಣಂತ. ಭಾಳ ತುಟ್ಟಿವಿ ಏನು ತೊಗೊಳೋದಿಲ್ಲವ, ಒಂದೊಂದು 1000 ರೂಪಾಯಿ ತೊಗೋತೇನೆ ಅಷ್ಟೇ. ನಾವೇನು ಇದ್ದಂತಾರೆ, ನಾವು ಅಷ್ಟೇ 1000 ರೂಪಾಯಿ ತೊಗೋತೇವೆ. ಆಗ್ತು ಹಂಗಾರ, ಹೋಗುನಂತ ನಾಳೆಗೆ. ಅಲ್ಲ ಒಳ ಬರ್ರಿ ಇಲ್ಲಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.
ಹೋಗ್ರಿ